ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಆ್ಯಂಡ್ ನಿಮ್ಮ ಎನರ್ಜೀಸ್ ಮತ್ತು ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಎರಡನ್ನೂ ನೋಡೋಣ. ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಈ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಒಂದು ನ್ಯೂ ಬಿಗಿನಿಂಗಿಗೋಸ್ಕರ ಕಾಯ್ತಾ ಇದ್ದೀರಾ, ಒಂದು ನ್ಯೂ ಜರ್ನಿಗೋಸ್ಕರ ಕಾಯ್ತಾ ಇದ್ದೀರಾ ನೀವು. ಆ್ಯಂಡ್ ಮತ್ತೆ ಈ ಒಂದು ವ್ಯಕ್ತಿ ಜೊತೆ ಹೊಸದಾಗಿ ಬದುಕನ್ನು ಶುರು ಮಾಡಿಕೊಳ್ಳುವಂಥ ಅವಕಾಶ ಸಿಗುತ್ತಾ, ಅಥವಾ ಅವ್ರು ಏನಾದರೂ ಬಂದು ಕೇಳಿದ್ರೆ ನಾನು ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ನಾವು ಈ ಒಂದು ವ್ಯಕ್ತಿ ಬಗ್ಗೆ ತುಂಬ ಯೋಚಿಸ್ತಾ ಇದ್ದೀರಾ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ಅವ್ರ ಜೊತೆ ಏನೇ ಒಂದು ಜಗಳ ಆಗಿರಲಿ, ಏನೇ ಒಂದು ಆರ್ಗ್ಯುಮೆಂಟ್ ಆಗಿರಲಿ, ಅಥವಾ ಅವ್ರು ನಿಮ್ಗೆ ಎಷ್ಟೇ ನೋವು ಕೊಟ್ಟಿರಲಿ, ಬಟ್ ಸ್ಟಿಲ್ ನೀವು ಈ ವ್ಯಕ್ತಿ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಈ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಈ ಒಂದು ಪ್ರೀತಿನ ಅನ್ಫಾರ್ಗೆಟಬಲ್ ಪ್ರೀತಿ ಅನ್ನೋ ಥರ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ದೇರ್ ಈಸ್ ಸಮ್ ಕಾರ್ಮಿಕ್ ಬಾಂಡ್. ಓಕೆ, ಸೊ ಕಾರ್ಮಿಕ್ ಎನರ್ಜೀಸ್ ಇರೋದ್ರಿಂದ ಇಟ್ಸ್ ಅ ಗುಡ್ ಕಾರ್ಮಿಕ್ ಥಿಂಗ್ಸ್. ಓಕೆ, ಸೊ ಕಾರ್ಮಿಕ್ ಎನರ್ಜಿ ಅಂದ ತಕ್ಷಣ ಎಲ್ಲ ಟೈಮಲ್ಲೂ ಇಟ್ಸ್ ಅ ನೆಗೆಟಿವ್ ಟ್ರೇಟ್ ಅಂತಲೇ ಆಗೋದಿಲ್ಲ. ಇಟ್ಸ್ ಅ ಗುಡ್ ಕಾರ್ಮಿಕ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಈ ಒಂದು ಪ್ರೀತಿನಲ್ಲಿ ಅಂತ ಹೇಳ್ಬೋದು. ದಟ್ ಈಸ್ ದ ರೀಸನ್ ಏನೇ ಒಂದು ಸಿಚುವೇಶನ್ ಬಂದರೂ, ಯಾವುದೇ ಒಂದು ರೀತಿನಲ್ಲೂ ನಿಮ್ಮ ಒಂದು ಬಿಟ್ಟು ಹೋಗ್ಬಿಡೋಣ ಅನ್ನೋ ಕಾರಣ ಅಂತ ಬಂದರೂ ಕೂಡ ಇನ್ನೂ ಸ್ಟಿಲ್ ಈ ಒಂದು ರಿಲೇಷನ್ಶಿಪ್ ಉಳ್ಕೊಂಡಿದೆ ಅಂತ ಹೇಳಬಹುದು. ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ಕನೆಕ್ಟ್ ಆಗುತ್ತೆ ಅಂತ ಹೇಳಬಹುದು. ಸಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆರ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಯು ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎನ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಜೆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಪಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆ್ಯಂಡ್ ತುಂಬ ಲಾಯಲ್ ಆಗಿದ್ದೀನಿ, ತುಂಬ ಹಾನೆಸ್ಟ್ ಆಗಿದ್ದೀನಿ ನಾವೊಂದು ನನ್ನ ಪಾರ್ಟ್ನರ್ ಜೊತೆ. ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಯಾಕೆ ನನ್ನಿಂದ ದೂರ ಹೋದ್ರು, ನಾನು ಎಲ್ಲ ರೀತಿಯ ಎಫರ್ಟ್ ಕೂಡ ನಾನು ಕೊಟ್ಟಿದ್ದೆ, ಎಲ್ಲ ರೀತಿನಲ್ಲೂ ಎಫರ್ಟ್ ಹಾಕಿದ್ದೀನಿ, ಎಲ್ಲ ರೀತಿನಲ್ಲೂ ನನ್ನ 100% ನಾನು ಕೊಟ್ಟಿದ್ದೀನಿ. ಈ ಒಂದು ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಅಥವಾ ಸಿಚುವೇಶನ್ಸ್ ನಮ್ಮಿಬ್ಬರನ್ನು ದೂರ ಮಾಡಿದೆ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕಂಟಿನ್ಯೂಯಸ್ ಆಗಿ ನೀವು ಇವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವತ್ತು ನೀವು ತುಂಬಾ ಸೈನ್ಸ್ನ ನೋಡ್ತೀರಾ ಅಂತ ಹೇಳ್ಬೋದು ರಿಲೇಟೆಡ್ ಟು ದಿಸ್ ಪರ್ಸನ್. ಇವರನ್ನು ನೆನೆಸ್ಕೊಳ್ತಾ ಅಥವಾ ಒಂದು ಸಾಂಗ್ ಕೇಳೋದ್ರಿಂದ ಇವರ ಒಂದು ನೆನಪಾಗುವಂಥದ್ದು, ಒಂದು ಮೇಮ್ಸ್ ನೋಡೋದ್ರಿಂದ, ಒಂದು ಜೋಕ್ಸ್ ಅಲ್ಲಿ ಏನೋ ಒಂದು ನೋಡ್ತಾ, ಒಂದು ಕಾಮಿಡಿ, ಒಂದು ರೀಲ್ಸ್ ಏನೋ ನೋಡ್ತಾ ಅವರ ಒಂದು ನೆನಪುಗಳು ತುಂಬ ಆಗುವಂಥದ್ದಿದೆ ಅಂತ ಹೇಳ್ಬೋದು. ಒಂದು ಲೊಕೇಶನ್ ಆಗಿರ್ಬೋದು, ಒಂದು ಪ್ಲೇಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿರ್ತೀರಾ, ಅಲ್ಲಿ ಆ ಒಂದು ವ್ಯಕ್ತಿಯ ನೆನಪುಗಳು ಆಗುವಂಥದ್ದು, ಅವರ ಒಂದು ಪ್ರೆಸೆನ್ಸ್ ಫೀಲ್ ಆಗುವಂಥದ್ದು. ಇದರಿಂದಾಗಿ ಇನ್ನೂ ಹೆಚ್ಚು ಹೆಚ್ಚು ನೀವು ಈ ಒಂದು ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತೀರಾ ಅಂತ ಹೇಳ್ಬೋದು. ಎಷ್ಟೇ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಥಿಂಕ್ ಮಾಡೋದನ್ನು ಕಮ್ಮಿ ಮಾಡ್ಕೊಳ್ತೀನಿ ಅಂತಂದರೂ ಕೂಡ ಸಮ್ವೇರ್ ಯು ಫೀಲ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ದಿಸ್ ಪರ್ಸನ್. ಕೀಪ್ ಆನ್ ಯೋಚಿಸ್ತಾನೇ ಇದ್ದೀರಾ. ನೀವು ಎಷ್ಟೇ ಸ್ಟಾಪ್ ಮಾಡಬೇಕು ಅಂತಂದ್ರೂ ತುಂಬ ಸಮಟೈಮ್ಸ್ ಈ ಒಂದು ವ್ಯಕ್ತಿ ಬಗ್ಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಸಮಟೈಮ್ಸ್ ಆ ರೀತಿ ಏನೇನೋ ನೆಗೆಟಿವ್ ಥಾಟ್ಸ್ ಬಂದಾಗ ಜಸ್ಟ್ ಮನಸ್ಸಲ್ಲಿ ಅಂದ್ಕೊಳ್ಳಿ ಕ್ಯಾನ್ಸಲ್ ಅಥವಾ ಕಟ್ ಅಂತ.
ನಿಮ್ಮಷ್ಟಕ್ಕೆ ನೀವು ಅಂದ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಮ ನೆಗೆಟಿವ್ ಥಾಟ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಆ್ಯಂಡ್ ಈ ವ್ಯಕ್ತಿ ಕಡೆಯಿಂದ ನಿಮಗೆ ಒಂದು ಕಮಿಟ್ಮೆಂಟ್ ಬೇಕಾಗಿದೆ, ಒಂದು ಪ್ರೀತಿ ಬೇಕಾಗಿದೆ, ಒಂದು ಮ್ಯಾರೇಜ್ ಅನ್ನೋದು ಬೇಕಾಗಿದೆ. ಆ್ಯಂಡ್ ಈ ಒಂದು ಪ್ರೀತಿನ ಈ ಒಂದು ಸಿಚುವೇಶನ್ಶಿಪ್ಪಲ್ಲಿ ಇರ್ಬೋದು ನೀವು, ಅಥವಾ ಡೇಟಿಂಗ್ ಇದರಲ್ಲಿರ್ಬೋದು, ಟಾಕಿಂಗ್ ಸ್ಟೇಜಲ್ಲಿರ್ಬೋದು, ಯಾವುದೇ ಒಂದು ಸ್ಟೇಜಲ್ಲಿರ್ಬೋದು. ಬಟ್ ಸ್ಟಿಲ್ ನಿಮಗೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಬೇಕಾಗಿದೆ. ಆ್ಯಂಡ್ ಈ ಒಂದು ಪ್ರೀತಿನ ಒಂದು ಮ್ಯಾರೇಜ್ಗೆ ಟರ್ನ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಯು ಡೋಂಟ್ ನೋ ಹೇಗೆ ಇದನ್ನು ಮ್ಯಾರೇಜ್ಗೆ ಕನ್ವರ್ಟ್ ಮಾಡುವಂಥದ್ದು. ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ರೀಸನ್ಸ್ ಕೊಡ್ತಾರೆ, ತುಂಬಾ ಮುಂದೂಡ್ತಿದ್ದಾರೆ. ಅಥವಾ ವೆನ್ ಇಟ್ ಕಮ್ಸ್ ಟು ಸೀರಿಯಸ್ ಕಮಿಟ್ಮೆಂಟ್ ಅಥವಾ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್, ಈ ಒಂದು ವ್ಯಕ್ತಿ ಹೇಳೋದು ಐ ಆಮ್ ನಾಟ್ ರೆಡಿ ಎಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ಯಾವಾಗಲೂ ಹೇಳೋದು ಹೀಗೆ ಚೆನ್ನಾಗಿದೆ, ಈ ಒಂದು ಈಗ ನಾವಿರೋದ್ರಲ್ಲಿ ಏನು ತಪ್ಪಾಗಿದೆ, ಏನು ಪ್ರಾಬ್ಲಮ್ ಇದೆ, ವೈ ವಿ ನೀಡ್ ಕಮಿಟ್ಮೆಂಟ್, ವೈ ವಿ ನೀಡ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಯಾಕೆ ಜವಾಬ್ದಾರಿಗಳು ಬೇಕು, ನಮಗೆ ಯಾಕೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬೇಕು, ನಮಗೆ ಯಾಕೆ ಈ ಒಂದು ಕಾಂಪ್ರಮೈಸ್ ಲೈಫ್ ಬೇಕು, ಯಾಕೆ ಈ ಒಂದು ಕಟ್ಟುಪಾಡುಗಳು ಬೇಕು, ಯಾಕೆ ಒಂದು ಬೌಂಡ್ರೀಸ್ ಬೇಕು, ಯಾಕೆ ಒಂದು ರಿಸ್ಟ್ರಿಕ್ಷನ್ಸ್ ಲೈಫ್ ಬೇಕು. ಈಗ ಹೇಗಿದೆಯಾ ನಿನ್ನ ಲೈಫಲ್ಲಿ ನೀನು ಆರಾಮಾಗಿದೆಯಾ, ನಾನು ನನ್ನ ಲೈಫಲ್ಲಿ ಆರಾಮಾಗಿದ್ದೀನಿ. ಆ್ಯಂಡ್ ಇಬ್ರಿಗೂ ಫ್ರೀಡಮ್ ಇದೆ. ಆ್ಯಂಡ್ ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ವಾದ ಈ ಒಂದು ವ್ಯಕ್ತಿದು. ಆ್ಯಂಡ್ ನಿಮಗೆ ಈ ಒಂದು ವ್ಯಕ್ತಿ ಕಡೆಯಿಂದ ಒಂದು ಮ್ಯಾರೇಜ್ ಬೇಕು ಅನ್ನೋ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು ಅನ್ನೋ ಒಂದು ವಾದ ನಿಮ್ಮದು ಆಗಿರೋದ್ರಿಂದ, ಸೊ ಈ ಒಂದು ರಿಲೇಶನ್ಶಿಪ್ನ ಮುಂದೆ ಹೇಗೆ ತೊಗೊಂಡು ಹೋಗಬೇಕು, ಹೇಗೆ ರಿಯಾಲಿಟಿಗೆ ಟರ್ನ್ ಮಾಡಬೇಕು ಅನ್ನೋದರ ಒಂದು ಚಿಂತೆ ನಿಮಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಕಾರಣಕ್ಕೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳಗಳು, ಕಮಿಟ್ಮೆಂಟ್ ವಿಚಾರ ಬಗ್ಗೆನೇ ಆಗ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಇವರು ನಿಮ್ಮನ್ನು ಕಂಟ್ರೋಲ್ ತುಂಬ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಫ್ರೀಡಮ್ ಬಗ್ಗೆ ಮಾತಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ದೆಮ್, ಅವ್ರಿಗೆ ಫ್ರೀಡಮ್ ಬೇಕು. ಬಟ್ ನೀವು ಅಂತ ಬಂದಾಗ ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ತುಂಬ ಸ್ಪೈ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಇನ್ಸೆಕ್ಯೂರಿಟೀಸ್ ಇದೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು. ನಾನೇನಾದರೂ ಕಮಿಟ್ಮೆಂಟ್ ಕೊಟ್ಟಿಲ್ಲ, ನಾನು ಇಷ್ಟು ಇಗ್ನೋರ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲಿ ಇವ್ರಿಗೆ ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ, ಬೇರೆದವ್ರನ್ನ ಹುಡ್ಕೊಂಡು ಹೋಗ್ಬಿಡ್ತಾರೋ, ಅಥವಾ ನನಗಿಂತ ಬೆಟರ್ ಆಪ್ಷನ್ಸ್ ಸಿಕ್ಬಿಟ್ರೆ ಏನು ಮಾಡೋದು ಅಂತ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಅಭದ್ರತೆ ಕಾಡ್ತಾ ಇದೆ ಇವ್ರಿಗೆ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮಗೆ ಬಟರ್ಫ್ಲೈಸ್ ಜಾಸ್ತಿ ಕಾಣಿಸ್ತಾ ಇರುವಂಥದ್ದು, ಕೆಲವರಿಗೆ ಫಿದರ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಮೆಸೇಜ್, ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಹೆಲ್ಪ್ನ ನೀವು ತಗೊಳ್ಳಿ ಈ ಒಂದು ಸಿಚುವೇಶನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತ ಮೆಸೇಜ್ ಇದೆ. ಸೊ ಆಸ್ಕ್ ಯುವರ್ ಗಾರ್ಡಿಯನ್ ಏಂಜಲ್ಸ್ ಟು ಹೆಲ್ಪ್ ಯು. ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮನ್ನು ಮುಂಚೆ ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ರು, ಅಥವಾ ಏನೆಲ್ಲ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಈಗಲೂ ಹಾಕ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ಅದು ಒಂದು ರಿಗ್ರೆಟ್ ಕೂಡ ಕಾಡುತ್ತೆ. ಬಟ್ ಸ್ಟಿಲ್ ಆ ಒಂದು ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಈ ಒಂದು ವ್ಯಕ್ತಿಗೆ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಆ್ಯಂಡ್ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು, ಇವರು ಸಾರಿ ಏನು ಕೇಳೋದಿಲ್ಲ, ಅಥವಾ ಇವರ ಒಂದು ಬಿಹೇವಿಯರ್ಗೆ, ಇವರ ಒಂದು ಆ್ಯಟಿಟ್ಯೂಡ್ಗೆ, ಇವರು ನಿಮಗೆ ನೋವು ಕೊಟ್ಟಂಥ ರೀತಿಗೆ ಯಾವುದೇ ರೀತಿಯಲ್ಲೂ ಬಂದು ಇವರು ಕ್ಷಮಿಸು ಅಂತ ಕೇಳೋದಿಲ್ಲ. ಬಟ್ ಸ್ಟಿಲ್ ನೀವು ಕ್ಷಮಿಸಬೇಕು. ಆ್ಯಂಡ್ ಅಗೇನ್ ನೀವು ಚಾನ್ಸ್ ಕೊಡ್ತಾನೆ ಇರಬೇಕು. ಆ್ಯಂಡ್ ಈ ವ್ಯಕ್ತಿ ಚೇಂಜ್ ಆಗದೇನೆ ಉಳಿತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವರ ಒಂದು ಥಾಟ್ ಏನಿದೆ ಅಂತಂದರೆ, ನನ್ನನ್ನು ಯಾಕೆ ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೇನು ಬೇಕು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅದನ್ನು ಎಕ್ಸೆಪ್ಟ್ ಮಾಡಿ ನನ್ನ ಜೊತೆಗೆ ಇರಬೇಕಲ್ವಾ ಅಂತ ಈ ಒಂದು ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಪ್ರಯಾರಿಟೀಸ್, ನಿಮ್ಮ ಬೌಂಡ್ರೀಸ್ ಮ್ಯಾಟ್ರ್ ಆಗೋದಿಲ್ಲ ಈ ವ್ಯಕ್ತಿಗೆ. ಓನ್ಲಿ ಅವರ ಒಂದು ಲೈಫ್, ಅವರ ಒಂದು ಪ್ರಯಾರಿಟಿ, ಅವರ ಒಂದು ಕಮಿಟ್ಮೆಂಟ್, ಅವ್ರಿಗೆ ಹೇಗೆ ಬೇಕೋ ಹಾಗೆ ನೀವು ಇರಬೇಕು. ಆ್ಯಂಡ್ ಸಮ್ಟೈಮ್ಸ್ ಯು ಫೀಲ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಬರೀ ಅವರೊಬ್ಬರೇ ಇದ್ದಾರೆ, ನಾನು ಎಲ್ಲೂ ಇಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಎವ್ರಿ ಟೈಮ್ ನಿಮಗೆ ಏನು ಇಷ್ಟ ಆಗ್ತಾ ಇದೆಯೋ, ಏನು ಬೇಕೋ ಏನು ಬೇಡವೋ ಎಲ್ಲ ಅವರ ಇಷ್ಟಕ್ಕೆ ತಕ್ಕಂಗೆ ನೀವು ಬದಲಾಗ್ತಾ ಇದ್ದೀರಾ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಇಲ್ಲ. ಆ್ಯಂಡ್ ತುಂಬ ಅಡ್ಜಸ್ಟ್ ಆಗ್ತಾ ಇದ್ದೀರಾ, ತುಂಬ ಶ್ರಿಂಕ್ ಆಗ್ತಾ ಇದ್ದೀರಾ ಈ ಒಂದು ಪ್ರೀತಿನಲ್ಲಿ. ಯು ಆರ್ ನಾಟ್ 100% ಹ್ಯಾಪಿ. ಆ್ಯಂಡ್ ಕಂಪ್ಲೀಟಾಗಿ ಈ ಒಂದು ವ್ಯಕ್ತಿಗೋಸ್ಕರನೇ ನೀವು ಚೇಂಜ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಓಕೆ, ಯು ಆರ್ ಚೇಂಜಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಟು ದಿಸ್ ಪರ್ಸನ್. ಆ್ಯಂಡ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ನ ಚೇಂಜ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ನಿಮ್ಮ ಈಟಿಂಗ್ ಹ್ಯಾಬಿಟ್ನ ನೀವು ಚೇಂಜ್ ಮಾಡ್ಕೊಂಡಿರುವಂಥದ್ದು ಇರ್ಬೋದು. ಇಲ್ಲಿ ಕೆಲವರು ವೆಜಿಟೇರಿಯನ್ ಇದ್ರಿ, ಈ ಒಂದು ವ್ಯಕ್ತಿಗೋಸ್ಕರ ನಾನ್ ವೆಜಿಟೇರಿಯನ್ ಆಗಿದ್ದೀರಾ, ಅಥವಾ ನಾನ್ ವೆಜ್ ತಿನ್ನೋರು ವೆಜ್ಜಲ್ಲಿ ಕನ್ವರ್ಟ್ ಆಗಿದ್ದೀರಾ. ಸೊ ಈ ಥರದ ವಿಚಾರಗಳಲ್ಲಿ ತುಂಬಾ ನೀವು ಬದಲಾವಣೆ ತಂದುಕೊಂಡಿದ್ದೀರಾ ಅಂತ ಹೇಳ್ಬಹುದು.
ಆ್ಯಂಡ್ ಕೆಲವೊಬ್ಬರು ಇಲ್ಲಿ ಕೆರಿಯರ್ನು ಕೂಡ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಗೋಲ್, ನಿಮ್ಮ ಒಂದು ಡ್ರೀಮ್ಸ್ನ ಬಿಟ್ಟು ಇವರ ಗೋಲ್ಸ್, ಇವರ ಡ್ರೀಮ್ಸ್ನ ನಿಮ್ಮ ಲೈಫ್ ಆಗಿಸ್ಕೊಂಡ್ಬಿಟ್ಟಿದ್ರು. ಸೊ ಆ ಥರ ಇದ್ದಾಗ ನಿಮಗೆ ಡಿಪ್ರೆಷನ್ ಹೋಗುವಂಥದ್ದು ಸಹಜ, ಆ್ಯಂಡ್ ಯು ಫೀಲ್ ಹೆಲ್ಪ್ಲೆಸ್, ಅದು ಕೂಡ ಆಗೋದು ಸಹಜ. ಸೊ ಇನ್ನು ಕಾಲ ಮಿಂಚಿಲ್ಲ, ಈ ಥರದ ಎನರ್ಜಿನಲ್ಲಿ ನೀವು ಇದ್ದೀರಾ ಅಂತಂದರೆ ಜಸ್ಟ್ ಆ ಒಂದು ವ್ಯಕ್ತಿ ಜೊತೆ ಇರುವಂತಹ ಒಂದು ಕಾರ್ಡ್ನ ಕಟ್ ಮಾಡ್ಕೊಳ್ಳಿ. ಕಾರ್ಡ್ ಕಟ್ಟಿಂಗ್ ರಿಲೇಟೆಡ್ ಯೂಟ್ಯೂಬಲ್ಲಿ ಸುಮಾರು ಸಿಗುತ್ತೆ. ಆರ್ಕ್ಯಾಂಜೆಲ್ ಮೈಕಲ್ನ ಸಹಾಯ ತಗೊಳ್ಳಿ, ಆ್ಯಂಡ್ ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ನಿಮ್ಮ ಒಂದು ಕಾರ್ಡ್ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಆ ಒಂದು ಕಾಮಿಕ್ ಬಾಂಡ್ ಏನಿದೆ ಅದು ಕಟ್ ಆಗುತ್ತೆ ಅಂತ ಹೇಳಬಹುದು. ವಿಚ್ ಆಲ್ ಬ್ಲಾಕೇಜಸ್ ಇದೆ ಅದೆಲ್ಲ ಕಟ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಅದಾದಮೇಲೆ ಸಮ್ ನೆಗೆಟಿವ್ ಎನರ್ಜೀಸ್ ವಾಶ್ ಔಟ್ ಆದಮೇಲೆ, ಕ್ಲೆನ್ಸ್ ಆದಮೇಲೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಬದಲಾಗಬೇಕು, ಎಫರ್ಟ್ ಹಾಕಬೇಕು ಅನ್ನೋ ಒಂದು ಥಾಟ್ ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಸಮ್ವೇರ್ ನಿಮ್ಮ ಎನರ್ಜೀಸ್ ಕೂಡ ಆ ಒಂದು ವ್ಯಕ್ತಿ ಆ ರೀತಿ ಬಿಹೇವ್ ಮಾಡೋದಕ್ಕೂ ಕೂಡ ಡೀಪ್ ಇನ್ಸೈಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ. ನಾನು ಈ ರೀತಿನೇ ಇದ್ರೆ ನನಗೆ ಪ್ರೀತಿ ಸಿಗುತ್ತೆ, ನಾನು ಇಷ್ಟು ಹೊಂದ್ಕೊಂಡು ಹೋದ್ರೇ ನನಗೆ ಪ್ರೀತಿ ಸಿಗುತ್ತೆ, ಈ ಅಟೆನ್ಷನ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಟ್ರಸ್ಟ್ ಮಾಡಿಬಿಟ್ಟಿದೆ ಅಂತ ಹೇಳ್ಬಹುದು. ಆ್ಯಂಡ್ ಇವರು ತುಂಬ ಎಮೋಷ್ನಲಿ ನಿಮ್ಮ ಪರ್ಸನ್ ಬ್ರೋಕ್ ಡೌನ್ ಆಗಿದ್ದಾರೆ ಅಂತ ಹೇಳ್ಬಹುದು. ಫ್ಯಾಮಿಲಿ ವಿಚಾರವಾಗಿ ತುಂಬ ಪ್ರೆಷರೈಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಫಿನಾನ್ಷಿಯಲಿ ಬರ್ತಾ ಇರುವಂಥದ್ದು ಇರ್ಬೋದು, ಅಥವಾ ಮದುವೆ ಆಗುವಂತ ಬರ್ತಾ ಇರುವಂಥದ್ದು ಇರಬಹುದು, ಅಥವಾ ಸಮಥಿಂಗ್ ಟಾಕ್ಸಿಸಿಟಿನೂ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದನೂ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮ್ ರಿಲೇಟಿವ್ಸ್ ಮಧ್ಯೆ ಆಸ್ತಿ ವಿಚಾರಗಳು, ಈ ಥರದ್ದೆಲ್ಲ ಕಾನ್ಫ್ಲಿಕ್ಟ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಈ ರೀತಿಯ ಟೆನ್ಷನ್ಸ್ಗಳ ಮಧ್ಯೆ, ಆಫೀಸ್ ಟೆನ್ಷನ್ ಮಧ್ಯೆ, ಕೆರಿಯರ್, ಫ್ಯಾಮಿಲಿ ಎಲ್ಲದ್ರ ಮಧ್ಯೆನೂ ನೀವು ಕೂಡ ಸಮ್ ಟೈಮ್ಸ್ ಏನಾದರೂ ಅವ್ರಿಗೆ ಕಮಿಟ್ಮೆಂಟ್ ಅಂತ ಬಂದಾಗ ಎಲ್ಲ ಫ್ರಸ್ಟ್ರೇಷನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿ ಟೈಮ್ ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ಏನು ಹೇಳ್ತಿರೋ ಬಿಡ್ತಿರೋ ಅವರ ಒಂದು ಇಷ್ಟು ಕಂಪ್ಲೀಟ್ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ಹೇಳ್ಕೊಳ್ತಾರೆ, ರಿಲೀಫ್ ಆಗ್ತಾರೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಯು, ಅಥವಾ ನಿಮ್ದೇನೋ ಹೇಳ್ಕೋಬೇಕು ಅಂದಾಗ ಈ ವ್ಯಕ್ತಿ ರೆಡಿ ಇಲ್ಲ ತಿಳಿಸ್ಕೊಳ್ಳೋಕ್ಕೆ, ಆ್ಯಂಡ್ ಅವ್ರದ್ದಷ್ಟೇ ಹೇಳ್ತಾರೆ, ಆ್ಯಂಡ್ ಅವ್ರ ಕೆಲಸ ಅವ್ರಿಗಾಗಬೇಕು, ಆ್ಯಂಡ್ ಡೆಫಿನೆಟ್ಲಿ ದಿಲ್ ಜಸ್ಟ್ ಗೋ, ಆ ಥರ ಇದೆ. ಸೊ ಹೀಗಾಗಿ ಸ್ವಲ್ಪ ಯೋಚನೆ ಮಾಡಿ ಈ ಒಂದು ವ್ಯಕ್ತಿ ಜೊತೆ ನೀವು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಆ್ಯಂಡ್ ಡೆಫಿನೆಟ್ಲಿ ನೀವೇನಾದ್ರು ನೋ ಕಾಂಟ್ಯಾಕ್ಟ್ ಇದ್ದೀರಾ, ಈ ಒಂದು ಕಾರಣಕ್ಕೇ ತುಂಬ ದೂರ ಇದ್ದೀರಾ ಅಂತಂದರೆ ಈ ಒಂದು ವ್ಯಕ್ತಿ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರುತ್ತೆ. ಅಗೇನ್ ಚೇಂಜ್ ಆಗಿದ್ದೀನಿ ಅಂತ ಇವ್ರು ಹೇಳ್ತಾರೆ, ಬಟ್ 2 ದಿನ ಆದಮೇಲೆ ಮತ್ತು ಸೇಮ್ ಆ್ಯಕ್ಷನ್ಸ್, ಸೇಮ್ ಬಿಹೇವಿಯರೇ ಇವ್ರ ಹತ್ರ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿ ಕಡೆಯಿಂದ ನಿಮಗೆ ಹೇಗೆ ಬೇಕೋ ಹಾಗೆ ಬದಲಾವಣೆನ ನಿರೀಕ್ಷೆ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ವ್ಯಕ್ತಿನ ಚೇಂಜ್ ಮಾಡ್ತೀನಿ ಅಂತಲೂ ಹೋಗೋದಕ್ಕೆ ಹೋಗಬೇಡಿ. ನಿಮ್ಗೆ ಈ ವ್ಯಕ್ತಿ ಬೇಕೇ ಬೇಕು ಅಂತ ಅಂದರೆ ಜಸ್ಟ್ ಇವ್ರು ಹೇಗಿದ್ದಾರೆ ಹಾಗೆ ಇವ್ರನ್ನ ಒಪ್ಕೊಂಡ್ಬಿಡಿ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಗೆಟ್ ವರ್ಕ್. ಓಕೆ, ಬಟ್ ಈ ಪ್ರೀತಿನಲ್ಲಿ ಆದಷ್ಟು ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸಸ್ಸೇ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಖುಷಿಗಿಂತ, ಹ್ಯಾಪಿನೆಸ್ಗಿಂತ ಮೋರ್ ಕಾಂಪ್ರಮೈಸ್, ಮೋರ್ ಸ್ಯಾಕ್ರಿಫೈಸ್, ಈ ಥರದ ಲೈಫ್ ನೀವು ಡಿಸರ್ವ್ ಇದ್ದೀರಾ ಅಂತ ಒಂದ್ಸತಿ ನೀವು ಕೇಳ್ಕೊಳ್ಳಿ. ಆ್ಯಂಡ್ ಇಲ್ಲಿ ಆದಷ್ಟು ಏಂಜಲ್ಸ್ಗೆ ಕನೆಕ್ಟ್ ಆಗಿ, ಸ್ಪೆಷಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ಕನೆಕ್ಟ್ ಆಗಿ, ಆ್ಯಂಡ್ ಆರ್ಕ್ಏಂಜಲ್ ಮೈಕಲ್ಗೆ ಕನೆಕ್ಟ್ ಆಗಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಇರುವಂತಹ ಬ್ಲಾಕೇಜಸ್ ಎಲ್ಲ ಹೀಲ್ ಆಗುತ್ತೆ, ರಿಮೂವ್ ಆಗುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.